ಮಾಯವಾಗ್ಬಿಟ್ಟದೆ. ಅವ್ರಿಗೆ ಎಚ್ಚರಿಕೆ ಆಗ್ಬೇಕಷ್ಟೇ. ಅವ್ರಿಗೆ ಎಚ್ಚರಿಕೆ ಆಯ್ತು, ನೋಡಾಯ್ತು ಅವರು. ಶ್ರೀಮದ್ ರಮಣ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ, ದುರ್ಗದೋಷವನ್ನು ದೂರ ಮಾಡೋ ಗೋವಿಂದ. ಈ ಕಡೆ ಏನಾಗಿದೆ ಅಂದ್ರೆ, ಕಥಾಭಾಗ ಹೇಳುವುದಾದರೆ ಯಾವ ಮಹತಾಯಿ ಆ ಲೋಲಿಕೆ ಬೆಳಗಾಯಿತಂತೆ. ಬೆಳಗಾದ ಮೇಲೆ ಕಿತ್ತು ಬಿಸಾಡಿದ್ದ ಎಲ್ಲ ಒಂದೊಂದು ಆಭರಣವನ್ನು ಎತ್ತಿ ತಟ್ಟೆಗೆ ಹಾಕೋತಾ ಇದ್ದಾರೆ. ತಟ್ಟೆಗೆ ಇಟ್ಟುಕೊಂಡು ಇನ್ನೇನು ಹೊರಡಬೇಕು, ಮುತ್ತಿನ ಸರವನ್ನು ತೆಗೆದುಕೊಳ್ಳುವುದಕ್ಕೆ ಕೈ ಹಾಕ್ತಾಳೆ. ಆ ರಥದ ಗೂಟದ ಮೇಲೆ ಸರವಿಲ್ಲ. ಇಡೀ ರಾತ್ರಿಯೆಲ್ಲ ಮಾತನಾಡದೆ ಮಲಗಿದ್ದಾನೆ. ಇವನು ಕೇಳೋದು ಹಾಗೆ, ಇದ್ದೋರು ಇಬ್ಬರಲ್ಲಿ ಕದ್ದೋರು ಯಾರು ಅನ್ನಂಗೆ, ಇವರೇ ಕದ್ದಿರೋದು. ಆದರೂ ಕೂಡ ಆ ಓರೆ ಮುಖವನ್ನು ಹಾಕೊಂಡು ಕೇಳ್ತಾರಂತೆ, ಓರೆ ಮುಖ ತೊಳ್ಳು ಸಾರಿ ರಾಜ ನೋಳ್ ಮಾತಾಡಿ, ಓರೆ ಮುಖ ತೊಳ್ಳು ಸಾರಿ ರಾಜ ನೋಳ್ ಮಾತಾಡಿ, ಕೊಡಿ ನನ್ನ ತರವನ್ನ, ಕೊಡಿ ನನ್ನ ತರವನ್ನ ಹೊರಗುಲನೋ ನಾರಿ, ಓರೆ ಮುಖ ತೊಳ್ಳು ಸಾರಿ. ಓರೆ ಮುಖವನ್ನು ಹಾಕೊಂಡು ಕೊಡಿದ ತನನ ಹೋಗ್ತಾ ಇದ್ದೀನಿ. ಯಾವ ವಿಕ್ರಮ ಗಡ 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 ನಡುಗುತ್ತಾ ಹಾಸಿಗೆ ಮೇಲೆ ಕುಳಿತಿದ್ದವನು ಮೆಲ್ಲನೆ ಮೇಲೆ ಕೆದ್ದ. ಅಮ್ಮ, ಕೈ ಮುಗಿದು ಕೇಳ್ತಾ ಇದ್ದೀನಿ, ನಾನು ನಿನ್ನ ಸರವನ್ನ ಕದ್ದಿಲ್ಲ, ನಾನು ಕಳ್ಳನಲ್ಲ, ನನ್ನ ಮಾತನ್ನ ನಂಬು ತಾಯಿ. ಹಾಗಾದ್ರೆ ಕದಿದ್ದ ಸರ ಮತ್ತೇನಾಯ್ತು? ಹೇಳಿದರೆ ನಂಬುವುದಿಲ್ಲ, ಹೇಳದಿದ್ದರೆ ವಿಧಿ ಇಲ್ಲ. ನಾನು ಹೇಳುವುದು ನಂಬಲ್ಲ, ಆದ್ರೆ ಹೇಳದಿದ್ದರೆ ವಿಧಿ ಇಲ್ಲ. ಕೇಳ್ತಾಯಿ. ಗೋಡೆಯ ಮೇಲೆ ಬರೆದಿರುವ ಹಂಸ ಪಕ್ಷಿ ಜೀವಂತವಾಗಿ ಹಾರಿ ಬಂದು ಸರವನ್ನು ನುಂಗಿ ಮತ್ತೆ ಪಟದಲ್ಲಿ ಪಕ್ಷಿಯಾದ್ದನ್ನು ನಾನು ಕಣ್ಣಾರ ಕಂಡೆನಮ್ಮ. ಇದು ಮಾತ್ರ ಸತ್ಯ, ನಾನು ಸರವನ್ನು ಕದ್ದಿಲ್ಲ. ಆ ಹಂಸ ಪಕ್ಷಿ ನುಂಗಿ ಮತ್ತೆ ಚಿತ್ರಪಟದಲ್ಲಿ ಹಾಗೆ ಪಕ್ಷಿ ಆಗೋಯಿತು. ಇದನ್ನು ನಾನು ಕಣ್ಣಾರ ಕಂಡ ಸತ್ಯ, ನಂಬುತ್ತಾ ಇದನ್ನು ಮಾತನ್ನ. ಇವನು ಸಾಮಾನ್ಯವಾದ ಕಳ್ಳ ಅಲ್ಲ, ಅಡಗನ ಕಳ್ಳ. ಚಿತ್ರದಲ್ಲಿ ಬದ್ದಿರೋ ಪಕ್ಷಿ ಹಾರ್ಬರೋದುಂಟ, ಸರವನ್ನು ನುಂಗೋದುಂಟ. ಎಂತ ಮಾತಾಡ್ತಾ ಇದ್ದೀರಾ? ನನ್ನ ಸರವನ್ನು ಕೊಟ್ಟರೆ ಸರಿ, ಇಲ್ಲವಾದ್ರೆ ನನ್ನ ತಂದೆಯ ಜೊತೆಯಲ್ಲಿ ಹೇಳಿ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸ್ತೀನಿ ನೋಡು. ಬೇಡ ತಾಯಿ, ಬೇಡಪ್ಪ. ವಂಶವಂತೆಯೇ ಕೇಳೆ ಅಂಬೆ ನುಂಗಿತು ಹಾರ, ಹಿಂಸೆಯ ಕೊಡಬ್ಯಾಡ, ಗಾಢಾದಿ ತಿಳಿಯೇ ಕರುಣಿ.
ನೀನು ವಂಶವನ್ನು ಒಳ್ಳೆ ಕುಲದಲ್ಲಿ ಹುಟ್ಟದಂತ ಹೆಣ್ಣು ಮಗಳಮ್ಮ ನೀನು. ನಿನ್ನ ಕೈಲಿ ತುತ್ತನ್ನವನ್ನು ತಿಂದಿದ್ದೀನಿ. ಈ ಮನೆಗೆ ನಾನು ಅನ್ನದ ಋಣಕ್ಕೆ ಭಾರವಾಗಿದ್ದೀನಿ. ನಾನು ಸುಳ್ಳನ್ನು ಹೇಳ್ತಕ್ಕಂಥವನಲ್ಲ, ಅನ್ಯರಿಗೆ ಅಪಕಾರವನ್ನು ಎರ್ತಕ್ಕಂಥವನಲ್ಲ. ನನ್ನ ಮಾತನ್ನು ನಂಬು ತಾಯಿ. ಚಿತ್ರದಲ್ಲಿ ಬರೆದಿರೋ ಪಕ್ಷಿ ನುಂಗಿ ಮತ್ತೆ ಚಿತ್ರಪಟದಲ್ಲಿ ಪಕ್ಷಿ ಆದ ನಾನು ಕಣ್ಣಾರ ಕಂಡಿದ್ದೀನಿ. ಈ ವಿಚಾರವನ್ನು ನೀನು ತಂದೆ ಜೊತೆ ಹೇಳಿ ನನಗೆ ತೊಂದರೆಗೀಡು ಮಾಡಬೇಡ, ನನ್ನನ್ನು ಕಷ್ಟಕ್ಕೆ ಗುರಿ ಮಾಡಬೇಡ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಅಂತಂದ್ರೆ ಆ ಹೆಣ್ಣು ಮಾರಿಯೂ ಹೌದು, ನಾರಿಯೂ ಹೌದು. ಸ್ತ್ರೀಯನ್ನ ಅರ್ಥವೇ ಬೇರೆ, ಮಾತೆಯನ್ನು ಅರ್ಥವೇ ಬೇರೆ. ಮಾತೆಯಾದಳು ಕುಂತಿ ಪಾಂಡವರನ್ನ ಜಗತ್ತಿಗೆ ಕೊಟ್ಟು ಕೀರ್ತಿಶಾಲಿಗಳಾದರು. ಮಾತೆಯಾದಳು ಕೌಸಲ್ಯ ರಾಮನಿಗೆ ಜನ್ಮವನ್ನು ಕೊಟ್ಟು ಆದರ್ಶ ಮಾನವ ಪುರುಷ ಅಂತಕ್ಕಂಥ ಹೆಸರನ್ನುಳ್ಳ ಜಗತ್ತಿಗೆ ಪ್ರಸಿದ್ಧವಾದಂಥ ಮಗನನ್ನು ಕೊಟ್ಟು. ಮಾತೆಯಾದಳು ಗಾಂಧಾರಿ, ಮಾತೆ ಅನಿಸ್ಕೊಳಕ್ಕಾಗಲಿಲ್ಲ. ಆದರೆ ಸ್ತ್ರೀ ಗುಣ ಇತ್ತು, ಮಾತೆ ಗುಣ ಅವಳಲ್ಲಿ ಬಂದಿಲ್ಲ. ಇಲ್ಲಿ ಮಾತೆ ಮಮತೆ ಅಂತಕ್ಕಂಥ ವಿಚಾರ ಬರಬೇಕು ಅಂದ್ರೆ ಇಲ್ಲಿ ಯಾವ ಲೋಲಿಗೆ ಸ್ತ್ರೀಯಾಗಿ ನಿಂತುಕೊಂಡು ಛೇ ನಾವು ನಿನ್ನನ್ನು ಎಬ್ಬಿಸಬೇಕು ಅಂತ ಕೈಯಲ್ಲಿ ತಟ್ಟೆಯಲ್ಲಿ ಹೂವನ್ನು ತಂದೆ ಮೇಲೆ ಹಾಕಿದೆ, ನೀವು ಎಚ್ಚರವಾಗಲಿಲ್ಲ. ಗಂಧವನ್ನು ಎರಿಸಿದೆ, ಎಚ್ಚರವಾಗಲಿಲ್ಲ. ಹಾಡನ್ನು ಹಾಡಿದ್ರು ನೀವು ಕಂಡುಬಿಡ್ಲಿಲ್ಲ. ನಾನು ಮುತ್ತಿನ ಸರವನ್ನು ಕದ್ದಿಟ್ಕೊಂಡು ಕೇಳಿದ್ರೆ ಪಕ್ಷಿ ನುಂಟು ಹಾಗೆ ಹೀಗೆ ಅಂತ ನನ್ನ ಸಬು ಬೀಳ್ತಾ ಇದ್ದ ಅವಳು. ನಿನಗೆ ಈಗಲೇ ತಕ್ಕ ಶಾಸ್ತಿಯನ್ನು ಮಾಡ್ತೀನಿ ಅಂತ ಹೇಳಿ ಕಾರ್ಯೇ ಚೋರಿ ಕರ್ಣೆ ಅಗ್ನಿ ರೂಪೆ ವಿಕಾರಿ ಭೋಜನೆ ಮಾರಿ ಶಯನೆ ಪರಾರಿ ಎಂಬ ಗಾರಿಯಂತೆ ರೋಷ ವೇಷದಿಂದ ಬರ್ತಾ ಇದ್ದಾಳೆ ಆ ತಂದೆಯಾದ ನಂದೆಯ ಶೆಟ್ಟಿಯ ಬಳಿಗೆ. ಅಪ್ಪಗೆ ಏನಮ್ಮ ತಂದೆಯೇ ಎಂತವರನ್ನ ನೋಡಿ ತಂದೆಯೋ ಆ ತಂದೆಯೇ ಎಂತವರನ್ನ ನೋಡಿ ತಂದೆಯೋ ಕಳ್ಳನವರು ಸುಳ್ಳು ಮಾಡ ಇರದು ಇದ್ದು ಒಳ್ಳೆ ಗಂಡನ ನೋಡ್ಬಿಟ್ಟೆ ಕಲ್ಪ. ನಾನು ಪ್ರೀತಿಯಿಂದ ಮನಸ್ಸಿನಲ್ಲಿ ನೂರಾರು ಆಕಾಂಕ್ಷೆಗಳನ್ನ, ಆಸೆಗಳನ್ನ, ಭಾವನೆಗಳನ್ನ ನನ್ನ ಮನಸ್ಸಿನಿಂದ ತುಂಬಿಕೊಂಡು ಅವರನ್ನು ನೋಡಬೇಕು ಅಂತ ಹೇಳಿ ರತಿದೇವಿಯಲ್ಲಿ ಅಲಂಕಾರ ಮಾಡಿಕೊಂಡು ಹೋದೆ ಅಪ್ಪ. ಆದರೆ ನನ್ನ ರೂಪಿಗಾಗಲಿ ನನ್ನ ಗಾನಕ್ಕಾಗಲಿ ಅವರು ಕಣ್ಬಿಡಲಿಲ್ಲ, ಮಾತಾಡಲಿಲ್ಲ. ರೋಷಗೊಂಡು ಆ ಮುತ್ತಿನ ಸರವನ್ನು ನೇತಾಕಿ ನಾನು ಅದೇ ಕೊಠಡಿಯಲ್ಲಿ ಮಲಗಿದೆ. ನಾನು ಮಲಗಿದ ಮೇಲೆ ಆ ಸರವನ್ನು ಕದ್ದು ಬಿಟ್ಟು ಕೇಳಿದ್ರೆ ಹಂಸ ಪಕ್ಷಿ ನುಂಗ್ತು, ಪಟ್ಟದಲ್ಲಿರೋ ಪಕ್ಷಿ ನುಂಗ್ತು, ಹಾಗೆ ಹೀಗೆ ಅಂತ ಏನೇನು ಸಬು ಬೀಳ್ತಾರಪ್ಪ. ಮೊದಲು ನನ್ನ ಮುತ್ತಿನ ಸರವನ್ನು ಕೊಡಿಸು. ಮಹಾನುಭಾವ ಆ ಶನೇಶ್ವರ ಸ್ವಾಮಿ ನಂದಿಯ ಶೆಟ್ಟಿ ಮನಸ್ಸಿಗೆ ಪ್ರೇರಣೆ ಆಗ್ಬಿಟ್ಟು ಕಟ ಕಟನೆ ಅಲ್ಲ ಕಲಿಯುತ
ಅಲ್ಲ ಕಳೆಯುಗ ಯಮನ ಜನಗಳು ಬಂದನಾಂತನ ಎತ್ತು ಬಾರೋ ಮೂರ್ಖನೆ ಮಗಳ ಮಡವೆಯನ್ನು ಕತ್ತು ನೀನು ಕತ್ತನಂತೆ ಮಗಳ ಒಡವೆಯನ್ನು ಕತ್ತು ನೀನು ಕತ್ತನಂತೆ ಏ ಮೂರ್ಖ ಮಾರಕ್ಕೆ ಮಗಳ ಒಡವೆಯನ್ನು ಕತ್ತು ನೀನು ಕತ್ತನಂತೆ ಕಾಣದಾಗರದೊಳಗೆ ನೀನು ಕುಳಿತಿರುವೆ ಗತ್ತಿಸಲೋ ಏನೋ ಮೂರ್ಖ, ನನ್ನ ಮಗಳ ಮುತ್ತಿನ ಸರವನ್ನು ಕದ್ದು ಕಾಣ ಪೆದ್ದಂತೆ ಕುಳಿತಿದ್ದೀಯಾ, ಎದ್ದು ಬಾರೋ ಈಟಿಗೆ ಅಂತ ಗದ್ದರಿಸಿದಾಗ ವಿಕ್ರಮ ಮಹಾರಾಜ ಗಡ 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 ಅಯ್ಯೋ ಪರಮಾತ್ಮ, ಶನಿದೇವ, ಎಂತಹ ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ತಂದಿರಬೇಕಪ್ಪ. ಕದ್ದವನಲ್ಲ, ಕೈಯಲ್ಲಿ ಮುಟ್ಟಿಯೂ ನೋಡಿದವನಲ್ಲ, ಕಳ್ಳ ಟಕ್ಕ ಅಂತ ನನ್ನ ಕುತ್ತಿಗೆಗೆ ಕಟ್ಟಿಬಿಟ್ಟಲ್ಲಪ್ಪ. ಹೇ ಶನಿದೇವ ಎಂದು ಕೈ ಮುಗಿದು ನಿಂತಿದ್ದಾನೆ. ಏನೋ ಬಾರೋ ಈಚೆಗೆ. ಎರಡು ಕೈಗಳನ್ನು ಮುಗಿದು ಮಂಡಿ ಊರಿ ಕುಂತ್ಕೋತಾನೆ ವಿಕ್ರಮ. ಶಿವನ ಪಾದ ಸಾಕ್ಷಿಯಾಗೋ ಕಲಿಯಲಿಲ್ಲ ಹಾರವನ್ನ, ಶಿವನ ಪಾದ ಸಾಕ್ಷಿಯಾಗೋ ಕಲಿಯಲಿಲ್ಲ ಹಾರವನ್ನ. ಅಷ್ಟಪತ್ತಿ ಹಾರಿ ಬಂದು ಇತ್ತ ನುಂಗಿ ಮಾಯವಾಯ್ತೋ. ಅಷ್ಟಪತ್ತಿ ಕರವ ಮುಗಿವೆ ಕರುಣೆ ತೋರಿ ಕಲಿಯಲಿಲ್ಲ ಹಾರವನ್ನ. ಸ್ವಾಮಿ ಸ್ವಾಮಿ ಸ್ವಾಮಿ. ಕೈಲಾಸವಾಸದ ಶಿವನಾಡಿಗೂ ಆ ಬೀರೇಶ್ವರನ ಪಾದ ಸಾಕ್ಷಿಯಾಗಿ ನಾನು ಕದ್ದಿಲ್ಲ ಸ್ವಾಮಿ, ನಾನು ಕಳ್ಳ ಅಲ್ಲ. ನನ್ನ ಮಾತನ್ನು ನಂಬಿ ಕದಿದಿದ್ದ ಸರ ಏನಾಯ್ತು ಸ್ವಾಮಿ? ಸತ್ಯವನ್ನು ಹೇಳಬೇಕು ಅಂದ್ರೆ ಚಿತ್ರದಲ್ಲಿ ಬರೆದಿರೋ ಪಕ್ಷಿ ಹಾರಿ ಬಂದುದನ್ನು ನಾನು ಕಣ್ಣಾರ ಕಂಡೆ. ಸರವನ್ನು ನುಂಗಿ ಮತ್ತೆ ಹಾರಿ ಹೋಗಿ ಚಿತ್ರದಲ್ಲಿ ಪಕ್ಷಿ ಆಗೋಯ್ತು ಸ್ವಾಮಿ, ಇದು ಸತ್ಯ. ಕಳ್ಳತನ ಮಾಡೋದಕ್ಕೆ ಸುಳ್ಳನ್ನು ಚೆನ್ನಾಗಿ ಕಲ್ತಿದ್ದೀಯ. ಚಿತ್ರದಲ್ಲಿ ಬರೆದ ಪಕ್ಷಿ ಆರು ಬಂದು ನುಂಗ್ಬಿಟ್ಟು ಪಕ್ಷಿ ಆಗ್ಬಿಡ್ತಾ? ನಾನು ಹೇಳಿದ್ರೆ ನಿನಗೆ ಬುದ್ಧಿ ಬರೋಲ್ಲ. ನಿನಗೆ ತಕ್ಕ ಶಾಸ್ತಿಯನ್ನು ಮಾಡಿಸ್ಬೇಕು ಅಂದ್ರೆ ನಮ್ಮ ಮಹಾರಾಜರ ಬಳಿಗೆ ಹೋಗಿ ಅಲ್ಲಿಂದಲೇ ಸೇವಕರನ್ನ ಕರ್ಕೊಂಡ್ಬಂದು ನಿನಗೆ ತಕ್ಕ ಶಾಸ್ತಿಯನ್ನು ಮಾಡಿಸ್ತೀನಿ ನೋಡು ಅಂತ ಹೇಳಿ ಓಡೋಡಿ ಬಂದ್ಬಿಟ್ಟ ಮಹಾರಾಜರ ಆಸ್ಥಾನಕ್ಕೆ. ಚಂದ್ರಸೇನ ಮಹಾರಾಜ ಕುಳಿತಿದ್ದಾನೆ ಸಿಂಹಾಸನದ ಮೇಲೆ. ಮಹಾಪ್ರಭು, ಏನಪ್ಪ, ಏನು ಶಿಟ್ರೆ? ಸ್ವಾಮಿ, ಮನೆಗೆ ಬಂದಂತ ಅತಿಥಿಗೆ ಮಲಗಲು ಜಾಗ ಕೊಟ್ಟು ಊಟಕ್ಕಿಟ್ಟು ಮನೆಯಲ್ಲಿಟ್ಟು ನಾನು ಪೋಷಣೆ ಮಾಡಿದ್ದಕ್ಕೆ ನನಗೆ ಒಳ್ಳೆ ಬುದ್ಧಿ ಕಲಿಸ್ಬಿಟ್ಟ ಸ್ವಾಮಿ ಒಬ್ಬ ಆಸಾಮಿ. ಏನ್ ಮಾಡಿದಾನಯ್ಯ? ನನ್ನ ಮಗಳು ಮುತ್ತಿನ ಸರವನ್ನು ಕದ್ಬಿಟ್ಟಿದ್ದಾನೆ ಸ್ವಾಮಿ. ಕೇಳಿದ್ರೆ ಪಕ್ಷಿ ನುಂಗ್ತು ಹಾಗೆ ಹೀಗೆ ಅಂತ ಏನೇನು ಸವು ಬೀಳ್ತಾ ಇದ್ದಾನೆ. ದಯಮಾಡಿ ನನ್ನ ಮಗಳು ಮುತ್ತಿನ ಸರವನ್ನು ಕೊಡಿಸಿ ಸ್ವಾಮಿ. ನನ್ನ ಮಗಳು ಅದರಲ್ಲೇ ಪ್ರಾಣ ಇಟ್ಕೊಂಡಿದ್ದಾಳೆ, ದಯಮಾಡಿ ಕೊಡಿಸಿದ್ರೆ ಆ ಪರಮಾತ್ಮನ ಲೀಲೆ ಯಾವಾಗ ಅವನಿಗೆ ಪ್ರೇರಣೆ ಆಯ್ತಲ್ಲ, ಯಾವ ಮಹಾರಾಜನು ಕೂಡ ಗುಡುಗುಡಿಸಿತ್ತ ಕಟಕಟನೆ ಹಲ್ಲನ್ನು ಕಡಿಯುತ್ತ ಹೇಳ್ತಂತೆ, ಹಾಗೆ ಆ ದೇಶಿಕನಲ್ಲಿ ಗೆಳಕ ಬನ್ನಿ. 4 ಜನ ಸೇವಕರು ಬಂದ್ರಂತೆ. ಎದ್ದು ಬಾರೋ ಈಚೆಗೆ ಅಂದ್ರೆ ಆ 4 ಜನ ದೂತರನ್ನ ಕಂಡು ವಿಕ್ರಮ ಅಲ್ಲೇ ಗಡ 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 ನಡುಗುತ್ತಾ ಇದ್ದಾನೆ. ಶ್ರೀದೇವ,
ಹೇ ಪರಮಾತ್ಮ, ಇಲ್ಲದ ಅಪರಾಧವನ್ನು ನನ್ನ ತಲೆಗೆ ತಂದು ಕಟ್ಟುಬಿಟ್ಟಿಯಲ್ಲೋ. ಈಗಲೂ ಅದನ್ನ ಕಳತನ ಮಾಡುವಾಗ ಯೋಚನೆ ಮಾಡ್ಬೇಕಾಯ್ತು ನೀನು. ಬರ ಈಚೆಗೆ. ಆ ಬರುವ ಗಾಬರಿಯಲ್ಲಿ ತಾನು ತೆಗೆದುಕೊಂಡು ಹೋಗಿದ್ನಲ್ಲ ಆಭರಣದ ಗಂಟು, ವಜ್ರ ಕಿರೀಟ, ತೋಳಪಾಪುರಿ, ನಡುನೊಡ್ಡ್ಯಾಣ, ಇವೆಲ್ಲ ಆ ಗಂಟನ್ನು ಆ ಮೇಜಿನ ಮೇಲೆ ಬಿಟ್ಬಿಟ್ಟ. ಗಾಬರಿಯಿಂದ ಈಚೆಗೆ ಬಂದಲ್ಲ, ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಧರ 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 ಧರ. ತುಂಬಿದ ರಾಜಸಭೆ, ಆ ರಾಜಸಭೆಯ ಮಧ್ಯದಲ್ಲಿ ತಂದು ನಿಲ್ಲಿಸಿದ್ದಾರೆ. ಮಹಾನುಭಾವ ಮಹಾರಾಜ ಕೇಳ್ತಾವನೆ. ತಾನೊಬ್ಬ ರಾಜನಾಗಿ ಇನ್ನೊಬ್ಬ ರಾಜನ ಚರಣದಲ್ಲಿ ಬಂದು ನಿಂತಿದ್ದಾನೆ ವಿಕ್ರಮ. ಆರು ಗೇಣಿನ ದೇಗವಾ ಮೂಗೇಳು ಮಾಡಿದ ರಾಜ ರಾಜ ಯಾರಿಗೇನು ದೇಹ ತಾನು ಕಳ್ಳ ಅಂತ ಯಾವಾಗ ಜನಗಳಲ್ಲಿ ಗೊತ್ತಾಗ್ಬಿಡ್ತೋ ಮೂರ್ಗೇಣು ಮಾಡ್ಕೊಬಿಟ್ನಂತೆ. ಮೂರ್ಗೇಣಾಗೋಯ್ತು ಆ ದೇಹ. ಗಡ ಗಡ ನಡುಗುತ್ತಾ ಕೈ ಮುಗಿದು ಕೇಳ್ತಾನೆ, ಏನಯ್ಯ ದೇಶಿಕ, ನೀನು ಆಲೋಲಿಕೆ ಮನೆಯಲ್ಲಿ ಮುತ್ತಿನ ಸರವನ್ನು ಕದ್ದದ್ದು ನಿಜ ತಾನೇ? ಇಲ್ಲ ಸ್ವಾಮಿ, ಕದಿಯಲಿಲ್ಲ. ಕದಿದ್ದ ಸರ ಏನಾಯ್ತು? ಸ್ವಾಮಿ, ನಾನು ಹೇಳಿದ್ರೆ ನೀವು ನಂಬಲ್ಲ, ಹೇಳದಿದ್ದರೆ ವಿಧಿ ಇಲ್ಲ. ಹೇಳ್ತೀನಿ ಕೇಳಿ. ಗೋಡೆ ಮೇಲೆ ಬರೆದಿರುವ ಹಂಸಪಕ್ಷಿ ಹಾರಿ ಬಂತು ಜೀವಂತವಾಗಿ. ನಾನು ಕಣ್ಣಾರ ಕಂಡೆ. ನಾನಿನ್ನೇನು ಹಾನಬೇಕು ಅಷ್ಟರಲ್ಲಿ ಆ ರತ್ನದ ಗೂಟದಲ್ಲಿ ಕುಂತ್ಕೊಂಡು ಆ ಮುತ್ತಿನ ಸರವನ್ನ ಗುಳುಗುಳನ್ನು ನುಂಗಿದ್ದನ್ನ ನಾನು ನೋಡಿದೆ. ಅದನ್ನು ಓಡಿಸ್ಬೇಕು ಅನ್ನೋಷ್ಟರಲ್ಲಿ ಹೋಗಿ ಪಕ್ಷಿ ಆಗೋಯ್ತು ಸ್ವಾಮಿ. ಇದು ಸತ್ಯ. ಆ ಸಭೆಯಲ್ಲಿ ಇದ್ದವರೆಲ್ಲ ಪಕ ಪಕ ಪಕ್ಕ ನಕ್ಬಿಟ್ರಂತೆ. ಅಲ್ಲ ಕಣಯ್ಯ, ಸುಳ್ಳು ಹೇಳಕ್ಕೂ ಮಿತಿ ಬೇಡವ. ಹೇಳೂರು ಕೂಡ ನಂಬಂಗಿರ್ಬೇಕು. ನಂಬಲಾರಂತ ಸುಳ್ಳನ್ನು ಹೇಳ್ತಾ ಇದೆಯಲ್ಲ, ಯಾರೇ ಪ್ರಪಂಚ ನಂಬ್ತಾರೆ? ಚಿತ್ರದಲ್ಲಿ ಬರೆದಿರೋ ಪಕ್ಷಿ ಯಾರು ಗೊತ್ತದ? ಸರ ನುಂಗಿ ಚಿತ್ರದ ಹೋಗಿ ಮತ್ತೆ ಚಿತ್ರದಲ್ಲಿ ಪಕ್ಷಿ ಆಯ್ತಾ? ಎಂಥ ಮಾತು ಹೇಳ್ತಾ ಇದೆಯಾ? ಆಗ ಪರಮಾತ್ಮನ ಪ್ರೇರಣೆಯಂತೆಯೇ ಆ ಚಂದ್ರಶೇನ ಮಹಾರಾಜನಿಗೆ ಮತ್ತಷ್ಟು ಕೋಪ. ಎಲ್ಲವೋ ದೇಶಿಕ, ಹೇಳು ಸರವೇನಾಯಿತು? ಸತ್ಯ ಸ್ವಾಮಿ, ನಾನು ಹೇಳುತ್ತಿರುವುದು ಸತ್ಯ. ಕಳ್ಳತನ ಮಹಾಪಾಪ, ಸುಳ್ಳನ್ನು ಹೇಳುವುದು ಮಹಾ ಪಾಪ ಅಂತ ನನಗೆ ಗೊತ್ತು. ಸುಳ್ಳನ್ನು ಹೇಳುವನಲ್ಲ, ಕಳ್ಳತನ ಮಾಡುವನು ನಾನು. ಮಂತ್ರಿ, ಇಂತಹ ಪಾಪಿಗಳಿಗೆ ನಮ್ಮ ರಾಜ್ಯದಲ್ಲಿ ಏನು ಶಿಕ್ಷೆ ಸ್ವಾಮಿ? ಮಂತ್ರಿ ಮ್ಯಾಲ್ಕೆ ಹೇಳಿದಂತೆ, ಸ್ವಾಮಿ ಇವ್ ನಿಂಗೆ ಬಿಟ್ಬಿಟ್ರೆ ದೇಶಕ್ಕೆಲ್ಲ ಕಳ್ತನ ಕಲ್ಸ್ಕೊಂಡ್ಬಿಡ್ತಾನೆ. ಕೈ ಕತ್ತರಿಸ್ಬೇಕು ಕಳ್ತನ ಮಾಡಿದವ. ಇನ್ನೊಬ್ಬ ಅಂದರೆ ಕೈ ಕತ್ತರಿಸ್ಬಿಟ್ರೆ ನಡ್ಕೊಂಡೋಗಿ ಎಲ್ಕ ಹೇಳ್ಕೊಡ್ತಾನಪ್ಪ. ಹಾಗಾದ್ರೆ ಎರಡು ಕೈ ಎರಡು ಕಾಲುಗಳನ್ನ ಆ ರಾಜ್ಯದ ಹೊರಭಾಗದಲ್ಲಿರುವ ಕಾದ ಶಿಲೆಯ ಬಂಡೆಯ ಮೇಲೆ ಕತ್ತರಿಸಿ ಅವನ ರಕ್ತದ ಗುರುತನ್ನು ತನ್ನನ್ನು ತೋರಿಸಬೇಕು. ಹೊರಡಿ ದೇವ ನಿನ್ನ ರಾಜ್ಯದ ನ್ಯಾಯವಿದೇನೋ, ನ್ಯಾಯವಿದೇನೋ, ಧರ್ಮವಿದೇನೋ. ದೇವ ನಿನ್ನ ರಾಜ್ಯದ ನ್ಯಾಯವಿದೇನೋ, ನ್ಯಾಯವಿದೇನೋ, ಧರ್ಮವಿದೇನೋ. ಬಡವರ ಗೋಳ ನೋಡಿ ಪುಳಿಗಳಲ್ಲಿ ಅರಿತೆಯ ದೇವಾ, ದೇವಾ ಬಡವರ ಗೋಳ ನೋಡಿ ಪುಳಿಗಳಲ್ಲಿ ಅರಿತೆಯ ಕಲ್ಲು ಮಾಡಿ ಹೃದಯವ ಕಲ್ಲಾಗಿ ರಾಜ್ಯದ ನ್ಯಾಯವಿದೇನೋ, ನ್ಯಾಯವಿದೇನೋ, ಧರ್ಮವಿದೇನೋ.
ಜೀವನ ಈ ಲೋಕ ಜೀವನ ದೇವರಿನ ರಾಜ್ಯದ ನ್ಯಾಯವಿದೇನೋ ನ್ಯಾಯವಿದೇನೋ ಧರ್ಮವಿದೆ ಪರಮಾತ್ಮ ಶನಿದೇವ ದಯಾಮಯ